ನಮಸ್ತೆ. ಅಜಾಭೂತಶಾಸ್ತ್ರ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಹಿಂದೂ ಪಂಚಾಂಗದ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿ. ನಾಳೆ ತ್ರಯೋದಶಿ. ನಾಳೆ ಶಿವರಾತ್ರಿ ಹಬ್ಬ. ಅದರಿಂದ ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಶಿವರಾತ್ರಿ ಹಬ್ಬದ ವಿಶೇಷತೆ ಅಥವಾ ಅದರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳಿಸ್ಕೊಳ್ಬೇಕಂತ ನಮ್ಮ ಅಜಾಭೂತಶಾಸ್ತ್ರ ವೇದಿಕೆಯ ಒಬ್ಬ ಪ್ರಮುಖ ಸದಸ್ಯರಾದಂತ ನಂದೀಶ್ ಅವ್ರನ್ನ ಕೇಳ್ಕೊಂತೀನಿ. ನಮಸ್ತೆ. ನಮಸ್ತೆ ಕಾರ್ತಿಕ್ ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಶಿವರಾತ್ರಿ ವಿಶೇಷತೆ ಬಗ್ಗೆ, ಶಿವರಾತ್ರಿ ಅಂದ್ರೆ ಏನು, ಶಿವ ಅಂದ್ರೆ ಯಾರು, ಅದಕ್ಕೂ ಬೌದ್ಧಶಾಸ್ತ್ರಕ್ಕೂ ಯಾವೆಲ್ಲ ವಿಚಾರಗಳು ಸಾಮ್ಯತೆ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ನಾಳೆಯ ಶಿವರಾತ್ರಿ ವಿಶೇಷತೆಯಿಂದ ಶುರು ಮಾಡೋಣ. ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಶಿವರಾತ್ರಿ ಅಂದ್ರೆ ಈ ತ್ರಯೋದಶಿ ಅನ್ನುವಂತ ಒಂದು ತಿಥಿಯನ್ನ ನಾವು ನೋಡಿರ್ಬೋದು. 15 ತಿಥಿಗಳಿದೆ, ಅದರಲ್ಲಿ ತ್ರಯೋದಶಿ ಕೂಡ ಒಂದು ತಿಥಿ. ಅದೇ ತರ ಚತುರ್ದಶಿ ತ್ರಯೋದಶಿಯ ನಂತರ ಬರುವಂತದ್ದು. ಈ ತ್ರಯೋದಶಿ ಮತ್ತೆ ಚತುರ್ದಶಿ ಸಂಧಿಸುವಂತಹ ಕಾಲವನ್ನ ನಾವು ಪ್ರದೋಷ ಅಂತ ಕರಿತೀವಿ. ಈ ಪ್ರದೋಷ ನಮ್ಮ ಸಂಪ್ರದಾಯದಲ್ಲಿ, ಅಂದ್ರೆ ಸನಾತನ ಸಂಪ್ರದಾಯದಲ್ಲಿ, ಭಾರತದಲ್ಲಿ ಶಿವಪೂಜೆಗೆ ಅತ್ಯಂತ ಪ್ರಶಸ್ತವಾದ ಕಾಲ ಅಂತ ಕರಿತೀವಿ. ಆ ಟೈಮ್ ಅನ್ನೇ ನಾವು ಶಿವರಾತ್ರಿ ಅಂತ ಹೇಳಿ ಕರಿಬಹುದು. ಇಲ್ಲಿ ಪ್ರದೋಷ ಅಂದ್ರೆ ದೋಷ ಇಲ್ಲದೆ ಇರುವಂತದ್ದು ಅಂತ. ಹೌದು, ಪ್ರದೋಷದ ಅರ್ಥ ದೋಷ ಇಲ್ಲ ಅನ್ನೋದೇ ಅದರ ಅರ್ಥ. ಶಿವಪೂಜೆಗೆ ಪ್ರಶಸ್ತವಾದಂತ ಕಾಲ ಅಂತಾನು ಹೇಳ್ತೀವಿ. ಈಗ ನೋಡೋದಾದ್ರೆ ನಮಗೆ ಈ ತ್ರಯೋದಶಿ ಮತ್ತೆ ಚತುರ್ದಶಿಗಳು ಒಂದು ತಿಂಗಳಲ್ಲಿ, ಚಂದ್ರಮಾಸದ ಒಂದು ತಿಂಗಳಲ್ಲಿ 2 ಬಾರಿ ಬಂದ್ಬಿಡುತ್ತೆ. ಅಂದ್ರೆ ಕೃಷ್ಣ ಪಕ್ಷದಲ್ಲಿ ಒಂದು ಸಾರಿ, ಇನ್ನೊಂದು ಶುಕ್ಲ ಪಕ್ಷದಲ್ಲಿ ಒಂದು ಸಾರಿ. ಅಂದ್ರೆ ಹುಣ್ಣಿಮೆಯಾದ 13ನೇ ದಿನ ಅಥವಾ ಅಮಾವಾಸ್ಯಾದ 13ನೇ ದಿನ ಈ ತ್ರಯೋದಶಿ ಮತ್ತೆ ಚತುರ್ದಶಿಗಳು ಸಂಧಿಸುವಂತ ಕಾಲ ಬರುತ್ತೆ. ಈ ತಿಂಗಳಲ್ಲಿ ಈ 2 ಬಾರಿ ಬರುವಂತಹ ಈ ತ್ರಯೋದಶಿ ಮತ್ತೆ ಚತುರ್ದಶಿ ಸಂಧಿಸುವಂತಹ ಕಾಲವನ್ನ ನಾವು ಪ್ರದೋಷ ಅಥವಾ ಶಿವರಾತ್ರಿ ಅಂತ ನಾವು ಕರಿಬಹುದು. ಆದ್ರೆ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಮತ್ತು ಚತುರ್ದಶಿ ಸಂಧಿಸುವ ಕಾಲವನ್ನ ಮಹಾಶಿವರಾತ್ರಿ ಅಂತ ಕರಿತೀವಿ. ಅದರಿಂದ ಒಂದು ಎಕ್ಸ್ಟ್ರಾ ಮಹಾ ಅಂತೇಳಿ ಬರುತ್ತಾಗಿದೆ. ಹೌದು, ಮಹಾಶಿವರಾತ್ರಿ. ಹೌದು. ಹಾಗೆ ಮಕರ ಸಂಕ್ರಾಂತಿ. ಹೌದು, ಸಂಕ್ರಾಂತಿ ಪ್ರತಿ ತಿಂಗಳಾಗುತ್ತೆ. ಮಕರ ರಾಶಿಯಲ್ಲಿ ಆಗುವಂತದ್ದು ಮಕರ ಸಂಕ್ರಾಂತಿ ಅಂತ ಹೇಳಿದ ಹಾಗೆ. ಹೌದು. ಸೊ ಹಾಗೆ ಇದಕ್ಕೆ ಒಂದು ಪೌರಾಣಿಕ ಕಥೆಯ ಹಿನ್ನೆಲೆಯೂ ಕೂಡ ಇದೆ. ಯಾಕೆ ಇದನ್ನೇ ಮಹಾಶಿವರಾತ್ರಿ ಅಂತೇಳಿ ಆಚರಣೆ ಮಾಡಬೇಕು ಮಾಘ ಮಾಸದ್ದು ಅಂತ. ಇದರ ಹಿನ್ನೆಲೆ ಕತೆ ಬಹಳ ಎಲ್ಲರಿಗೂ ಗೊತ್ತಿರುವಂತಹ ಕತೆ. ಸಮುದ್ರ ಮಂಥನ ಕಾಲದಲ್ಲಿ ವಿಷವನ್ನ ಶಿವ, ಆಲಾಹಲವನ್ನ ಶಿವ ಕುಡಿದಂತಹ ದಿನ ಮಾಘ ಮಾಸದ ತ್ರಯೋದಶಿ ಮತ್ತೆ ಚತುರ್ದಶಿ ಸಂಧಿಸುವಂತಹ ಕಾಲ. ಹಾಗಾಗಿ ಇದನ್ನೇ ಮಹಾಶಿವರಾತ್ರಿ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ. ಇನ್ನ ಶಿವನ ವಿಶೇಷತೆಗಳೇನು, ಶಿವನ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳಿಸ್ಕೊಡಿ. ಶಿವ ಅಥವಾ ಶಿವತ್ವ ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಟೈಮೇ ಸಾಕಾಗೋದಿಲ್ಲ, ಅಷ್ಟು ವಿಚಾರಗಳು ಅದರಲ್ಲಿದೆ. ನಾವು ಈ ವಿಡಿಯೋದಲ್ಲಿ ಕೆಲವು ವಿಚಾರಗಳನ್ನ ಮತ್ತೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಡಿಸ್ಕಸ್ ಮಾಡಬಹುದಾದಂತ ವಿಚಾರಗಳನ್ನ, ಶಿವನ ಬಗ್ಗೆ ಕೆಲವು ವಿಚಾರಗಳನ್ನ ನೋಡೋಣ. ಈಗ ನೋಡಿ, ಶಿವ ಅಥವಾ ಶಿವತ್ವ ಅಂದ ತಕ್ಷಣನೇ ನಾವು ಹೇಗೆ ಶಿವನನ್ನ ಇಮ್ಯಾಜಿನ್ ಮಾಡ್ಕೋತೀವಿ? ಮೋಸ್ಟ್ ಆಫ್ ದ ಟೈಮ್ ನಾವೆಲ್ಲರೂ ಶಿವನನ್ನ ಪೂಜೆ ಮಾಡುವಂಥದ್ದು ಲಿಂಗ ರೂಪದಲ್ಲಿ. ಹೌದು. ಬಟ್ ಶಿವ ಕೈಲಾಸದಲ್ಲಿ ಇರ್ತಾನೆ ಅಥವಾ ಸ್ಮಶಾನದಲ್ಲಿ ಇರ್ತಾನೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ, ಮನುಷ್ಯ ರೂಪನನ್ನ ಶಿವನಿಗೆ ಕೊಡೋದಾದ್ರೆ ಗಂಗೆ ಇರುತ್ತೆ ಜಡೆಯಲ್ಲಿ, ಜಟಾಧಾರಿ ಆಗಿರ್ತಾನೆ, ಜಡೆನಲ್ಲಿ ಗಂಗೆ ಇರುತ್ತೆ. ಆ ಗಂಗೆನ ತಲೆ ಮೇಲೆ ಇಟ್ಕೊಂಡಿದ್ದಾನೆ ಅಂತಂದ್ರೆ ಅದು ಏನನ್ನ ಸೂಚಿಸ್ತಾ ಇದೆ? ಆತ ಸದಾ ಶುದ್ಧ ಅಂತ. ಅಂದ್ರೆ ಶುದ್ಧವಾದಂತವನು, ಪವಿತ್ರವಾದಂತವನು ಅನ್ನೋದನ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಶಿವನನ್ನ ನೋಡಿ ಸುಮಾರು ಗುಣಗಳನ್ನ ಕಲಿಬೇಕಾಗತ್ತೆ ಅಥವಾ ಇರುವಂತ ಗುಣಗಳನ್ನ ನೋಡ್ಬೇಕಾಗತ್ತೆ. ಹೌದು, ಅದು ಈ ಹೈಸನ್ಬರ್ಗ್ಸ್ ಅನ್ಸರ್ಟೆನಿಟಿ ಪ್ರಿನ್ಸಿಪಲ್ ಅಥವಾ ಈ ಡ್ಯುಯಲ್ ನೇಚರ್ ಅಂತ ನಾವೇನ್ ಕರಿತೀವಿ, ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ಗುಣಗಳಿಗೂ ಮನುಷ್ಯನ ಜೀವನಕ್ಕೂ ಈ ಪ್ರಕೃತಿಗೂ ಬಹಳ ಒಂದು ಏನಿದೆ ಕನೆಕ್ಷನ್ ಇದೆ. ಆ ಕನೆಕ್ಷನ್ ಕೊನೆಯಲ್ಲಿ ಹೇಳ್ತೀನಿ. ಈಗ ನೋಡಿ, ಆ ಗಂಗೆ ಸದಾ ಶುದ್ಧ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅಲ್ಲಿಂದ ಹಿಂಗೆ ಸ್ವಲ್ಪ ನಾವು ಕೆಳಗಡೆ ಬಂದ್ರೆ ಇಲ್ಲಿ ಹಣೆ ಇದೆ. ಹಣೆಯಲ್ಲಿ 3ನೇ ಕಣ್ಣು ನಮ್ಗೆ ಕಾಣಿಸುತ್ತೆ. ಶಿವನನ್ನ ಮುಕ್ಕಣ್ಣ ಅಂತಾನು ಕರಿತೀವಿ. 3ನೇ ಕಣ್ಣು ಏನ ರೆಪ್ರೆಸೆಂಟ್ ಮಾಡುತ್ತೆ? ಅದು ಒಳಗಣ್ಣನ್ನ ಸೂಚಿಸ್ತಾ ಇದೆ. ಹೇಗೆ ಈ 2 ಕಣ್ಣುಗಳು ಸುತ್ತ ಇರುವಂತ ಪ್ರಪಂಚವನ್ನ ನೋಡ್ಲಿಕ್ಕೆ ಸಹಾಯ ಮಾಡುತ್ತೋ,
ಅದೇ ತರ ಪ್ರತಿಯೊಬ್ಬರಿಗೂ ಕೂಡ ಒಳಗಣ್ಣು ಅಂತಿದೆ. ಆ ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ನಾವೇನ್ ಹೇಳ್ತೀವಿ ಅಥವಾ ಕಾನ್ಶಿಯಸ್ನೆಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಒಳಗಣ್ಣು ಅಂತಾನು ಕರಿಬಹುದು. ಅದನ್ನ ಸಂಪೂರ್ಣವಾಗಿ ಆಕ್ಟಿವ್ ಆಗಿ ಇಟ್ಕೊಂಡಿರುವಂತಹ ಒಂದು ಗುಣ, ಅದನ್ನ ಆ ಮೂರನೇ ಕಣ್ಣು ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗೆ ನಾವು ಕುತ್ತಿಗೆಯನ್ನ ನೋಡಬಹುದು, ನೀಲಿ ಆಗಿರುತ್ತೆ. ಕಾರಣ ಶಿವ ವಿಷವನ್ನ ಸೇವಿಸಿರ್ತಾನೆ, ಅದಕ್ಕೆ ನೀಲಕಂಠ ಅಂತಾನು ಕರಿತೀವಿ ನಾವು. ಕುತ್ತಿಗೆಯಲ್ಲಿ ವಿಷ ಇದ್ರೂ ಕೂಡ, ವಿಷವನ್ನೇ ಕುಡಿದಿದ್ರು ಕೂಡ ಶಿವನ ಫೋಟೋದಲ್ಲಿ ನಾವು ನೋಡ್ಬೋದು ಸಾದಾ ಮುಗುಳ್ನಗುವಂತ ಒಂದು ಮುಖ ಇರುತ್ತೆ. ಇದರರ್ಥ ಎಷ್ಟೇ ಕಷ್ಟ ಬಂದ್ರೂ ನಗುತ್ತಾ ಇರುವಂತಹ ಒಂದು ಗುಣವನ್ನ ಅದು ಸೂಚಿಸುತ್ತೆ. ಇದು ಶಿವನಿಂದ ಆ ಪಿಕ್ಚರ್ ಇಂದ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತ ಒಂದು ವಿಚಾರ. ಇನ್ನೊಂದು, ಕತ್ತಲ್ಲಿ ಹಾವು ಕೂಡ ಇರುತ್ತೆ. ಈಗ ಹಾವು ಅಂತಂದ್ರೆ ನೋಡಿದ ತಕ್ಷಣ ಎಲ್ಲರಿಗೂ ಭಯ ಆಗುವಂಥದ್ದು ಸರ್ವೇ ಸಾಮಾನ್ಯ. ಯಾರು ಕೂಡ ಹಾವಾಡಿಗರನ್ನ ಬಿಟ್ರೆ ಹಾವು ಅಂದ ತಕ್ಷಣನೇ ಎಲ್ಲರಿಗೂ ಒಂದು ಕ್ಷಣ ಭಯವನ್ನ ಹುಟ್ಟಿಸುತ್ತದೆ. ಸೊ ಅಂತ ಹಾವನ್ನೇ, ಭಯವನ್ನ ಹುಟ್ಟಿಸುವಂತ ಹಾವನ್ನೇ ಆಭರಣವನ್ನಾಗಿ ಮಾಡ್ಕೊಂಡಿದ್ದಾನೆ ಶಿವ. ಅದನ್ನ ನಾಗಾಭರಣ ಅಂತಾನು ಕರೀತೀವಿ ಇರೋದನ್ನ. ಸೊ ಅದ್ರ ಅರ್ಥ ಏನು ಅಂತಂದ್ರೆ ಅವನು ನಿರ್ಭೀತ ಅಂತ, ಅಂದ್ರೆ ಯಾವುದೇ ರೀತಿಯ ಭಯ ಇಲ್ಲದೆ ಇರುವಂತವನು. ಅದನ್ನ ಮನಸ್ಸಿನ ಒಳಗಡೆ ಯಾವುದೇ ಭಯ ಇಲ್ಲ, ಪ್ರಸನ್ನವಾಗಿರುವಂತದ್ದು ಹಾವಿದ್ರು ಕೂಡ ಪ್ರಸನ್ನನಾಗಿ ಭಯವಿಲ್ಲದೆ ಇದ್ದಾನೆ. ಆ ಗುಣವನ್ನ ಆ ನಾಗಾಭರಣ ಅನ್ನುವಂಥದ್ದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಇದಲ್ಲದೆ ಚಂದ್ರಶೇಖರ ಅಂತಾನು ಕರೀತೀವಿ. ಚಂದ್ರಶೇಖರ ಅಂದ್ರೆ ಜಡೆಯಲ್ಲಿ, ತಲೆಯಲ್ಲಿ ಚಂದ್ರನನ್ನ ಧರಿಸಿದ್ದಾನೆ. ಪೌರಾಣಿಕ ಕಥೆ ಕೂಡ ಅದಕ್ಕಿದೆ. ಅದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ ಕಾಲವನ್ನ, ಕಾಲರೂಪಿ ಅನ್ನುವಂಥದ್ದನ್ನ ಅದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಈಗ ಚಂದ್ರ ಮತ್ತು ಚಂದ್ರನ ಚಲನೆಯನ್ನ ನೋಡ್ಕೊಂಡೇ ನಾವು ಸಮಯವನ್ನ ಭೂಮಿ ಮೇಲೆ ನಿರ್ಧಾರ ಮಾಡಬಹುದು. ಈ ತಿಥಿ ಆಗ್ಲಿ, ನಕ್ಷತ್ರ ಆಗ್ಲಿ, ಅಥವಾ ತಿಂಗಳುಗಳು, ಮಾಸಗಳು, ಇದನ್ನೆಲ್ಲ ಚಂದ್ರಮಾಸ ಅನ್ನುವಂತ ಒಂದು ಟೈಮ್ ಸ್ಕೇಲ್ ಇದೆ ನಮ್ಮ ಹತ್ರ. ಸೊ ಚಂದ್ರಶೇಖರ ಅಂತಂದ್ರೆ ಕಾಲರೂಪಿ ಅನ್ನೋದು ಅದರ ಅರ್ಥ, ಬೇರೆ ಏನೂ ಅಲ್ಲ. ಅದಾದ್ಮೇಲೆ ತ್ರಿಶೂಲವನ್ನ ಶಿವ ಸದಾ ಕಾಲ ಇಟ್ಕೊಂಡಿರ್ತಾನೆ. ತ್ರಿಶೂಲ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ, ತ್ರಿಶೂಲ ಅಂದ್ರೆ ನಾವು ಅನ್ಕೊಂಡಿರುವಂತದ್ದು ಆಯುಧ. ಹೌದು, 3 ಚೂಪಾದಂತಹ ವಸ್ತುಗಳಿರ್ತವೆ, ಅದನ್ನ ಚುಚ್ಚಿದ್ರೆ ಬೇರೆಯವರು ನೋವಾಗುತ್ತೆ ಅನ್ನುವಂಥದ್ದು. ಆದ್ರೆ ಮನುಷ್ಯನಿಗೆ ನಿಜವಾದ ಆಯುಧಗಳು ಯಾವುದು ಅನ್ನೋದನ್ನ ತ್ರಿಶೂಲದ ಮುಖಾಂತರ ಅದು ಡೆಪಿಕ್ಟ್ ಮಾಡ್ತಾ ಇರುವಂತದ್ದು ಅಷ್ಟೇ. ಯಾವ್ದಾಗದೆ ಮನುಷ್ಯನಿಗೆ ನಿಜವಾದ ಆಯುಧಗಳು? ಒಂದು ನಾಲೆಡ್ಜ್, ಇಂಪ್ಲಿಮೆಂಟೇಷನ್, ಇನ್ನೊಂದು ಡಿಟರ್ಮಿನೇಷನ್. ಡಿಟರ್ಮಿನೇಷನ್ ಅಂದ್ರೆ ಕನ್ನಡದಲ್ಲಿ ಇಚ್ಛಾಶಕ್ತಿ ಅಂತಾನು ಕರಿತೀವಿ. ಈ ಮೂರೇ ನಿಜವಾಗ್ಲೂ ಎಲ್ಲರಿಗೂ ಆಯುಧಗಳು ಅನ್ನೋದು ಅದರ ಅರ್ಥ. ಈಗ ಶಿವ ಆದಿಯೋಗಿ, ಮಹಾಯೋಗಿ, ಅವನೇ ಮೊದಲನೇ ಯೋಗಿ ಅಂತ ನಾವು ಎಲ್ಲ ಕರಿತೀವಿ. ಆದ್ರೆ ಬಹುತೇಕ ಅವನ ಚಿತ್ರಗಳಲ್ಲಿ ಆತ ಮೆಡಿಟೇಟ್ ಮಾಡ್ತಾನೆ ಕೂತಿರ್ತಾನೆ. ಅದ ಎಂತ ಯೋಗಿ ಆದ್ರೂ ಪರವಾಗಿಲ್ಲ, ಮೆಡಿಟೇಷನ್ ಇಂದ ಆತ ಹೊರಗಡೆ ಬರೋದಿಲ್ಲ. ಅದು ಅವನ ಇಚ್ಛಾಶಕ್ತಿ ಮತ್ತೆ ಅಲ್ಲಿರೋ ನಾಲೆಡ್ಜ್ ಅನ್ನ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳುವಂತ ಒಂದು ಗುಣವನ್ನ ತೋರಿಸುತ್ತೆ. ಹೀಗೆ ನಾವು ನೋಡ್ತಾ ಹೋದ್ರೆ, ಈಗ ಫಾರ್ ಎಕ್ಸಾಂಪಲ್ ಶಿವ ನಂದಿ ವಾಹನ ಅಂತ ಕರೀತಾರೆ. ಹೌದು, ನಂದಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಇಟ್ ರೆಪ್ರೆಸೆಂಟ್ಸ್ ಕಾಮ. ಎಲ್ಲ ರೀತಿಯ ಆಸೆಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ನಂದಿ ವಾಹನ ಅಂತಂದ್ರೆ ಕಾಮವನ್ನು ಕೂಡ ಗೆದ್ದವನು, ಮೀರಿಸಿದವನು, ಅದನ್ನೇ ತನ್ನ ವಾಹನವನ್ನಾಗಿ ಮಾಡಿಕೊಂಡವನು ಅನ್ನೋದು ಆ ನಂದಿ ವಾಹನದ ಅರ್ಥ. ಕಾಮವನ್ನ ಗೆದ್ದದಕ್ಕೆ ಇನ್ನೊಂದು ಕತೆ ಬೇರೆ ಇದೆ. ಮನ್ಮಥನನ್ನ ಸಂಹಾರ ಮಾಡಿದ್ರೆ ಒಳಗಡನ್ನ ಬಿಟ್ಟು ಆ ಕತೆ ಕೂಡ ಇದೆ. ಸೊ ಈಗ ನಾನು ಹೇಳಿದ್ದಂತ ಎಲ್ಲ ವಿಚಾರಗಳು ಒಬ್ಬ ಮನುಷ್ಯನಲ್ಲಿ ಅಥವಾ ಒಂದು ಜೀವಿಯಲ್ಲಿ ಇರಬಹುದಾದ ಗುಣಗಳು. ಶಿವನನ್ನ ನೋಡ್ತೀವಿ ಅಂದ್ರೆ ಅವನ ರೂಪವನ್ನ ಅಲ್ಲದೆ ಅವನ ಆ ರೂಪದಲ್ಲಿರುವಂತ ಬೇರೆ ಬೇರೆ ವಸ್ತುಗಳು ಕೊಡುವಂತ ಗುಣಗಳನ್ನು ನಾವು ರೂಢಿಸ್ಕೋಬೇಕು ಅಥವಾ ಅದನ್ನ ಕಲಿಬೇಕು, ಏನಿದೆ ಗುಣಗಳು ಅಂತ. ಹೌದು, ಆ ಗುಣವನ್ನ ನಮ್ಮಲ್ಲೂ ನಾವು ರೂಢಿಸ್ಕೋಬಹುದು. ಆಗ ಶಿವತ್ವ ನಮ್ಮಲ್ಲೂ ಬರುತ್ತೆ ಅನ್ನೋದೇ ಈ ಆ ಚಿತ್ರದ ಒಂದು ಅರ್ಥ. ಈಗ ನೋಡಿ, ಮನುಷ್ಯ ಅಥವಾ ಯಾವುದೋ ಒಂದು ಜೀವಿ ಅಂತಂದ್ರೆ 2 ತರದ ಒಂದು ಎಂಟಿಟಿಯಿಂದ ನಾವು ಎಲ್ಲ ಆಗಿರುವಂಥದ್ದು. ಒಂದು ದೇಹ, ಅಂದ್ರೆ ಅದು ಫಿಸಿಕಲ್ ಫಾರ್ಮ್ ಅನ್ನ ನೋಡುತ್ತೆ. ಇನ್ನೊಂದು ಕಾನ್ಶಿಯಸ್ನೆಸ್, ಅಂದ್ರೆ ಪ್ರಜ್ಞೆ ಅಂತ ನಾವೇನ್ ಕರಿತೀವಿ ಅದು. ಈ ಕಾನ್ಶಿಯಸ್ನೆಸ್ ಅಥವಾ ಪ್ರಜ್ಞೆಗೆ ಯಾವುದೇ ಫಿಸಿಕಲ್ ಫಾರ್ಮ್ ಇಲ್ಲ. ಈಗ ದೇಹಕ್ಕಾದ್ರೆ ಒಂದ್ ಸರ್ಟೆನ್ ಮಾಸ್ ಇದೆ, ಅದಕ್ಕೆ ಆದಂತ ಡೈಮೆನ್ಷನ್ಸ್ ಇದೆ. ಈ ಪ್ರಜ್ಞೆಗೆ, ಕಾನ್ಶಿಯಸ್ನೆಸ್ಗೆ ಯಾವ್ದಾದ್ರೂ ಡೈಮೆನ್ಷನ್ಸ್ ಇದೆಯಾ? ಅದನ್ನ ಮೆಜರ್ ಮಾಡ್ಲಿಕ್ಕೆ ಆಗುತ್ತಾ ಅಂದ್ರೆ ಖಂಡಿತ ಇಲ್ಲ. ಆದ್ರೆ ಪ್ರಜ್ಞೆ ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ. ಪ್ರಜ್ಞೆ ಅಥವಾ ಕಾನ್ಶಿಯಸ್ನೆಸ್ ಇರುವಂತದ್ದೇ.
ಆ ಪ್ರಜ್ಞೆ ಕಾನ್ಶಿಯಸ್, ಆ ಪ್ಯೂರ್ ಕಾನ್ಶಿಯಸ್ನೆಸ್ಗೆ ಯಾವೆಲ್ಲ ಗುಣಗಳು ಮೂಲಭೂತವಾಗಿದೆಯೋ ಅದೇ ಶಿವ, ಆ ಶಿವನ ಚಿತ್ರ. ಅದೇ ಇದಕ್ಕೆ ಹಿಂದೆ ಹೇಳ್ದಂಗೆ ಡ್ಯುವಲ್ ನೇಚರ್, ಪಾರ್ಟಿಕಲ್ ಒಂದು ಕಡೆ ಇರೋದಾದ್ರೆ ಹೌದು, ಅದರ ವೇವ್ ನೇಚರ್ ಎಲ್ಲ ಕಡೆ ಸ್ಪ್ರೆಡ್ ಆಗಿರ್ಬೋದು. ಖಂಡಿತ ಸ್ಪ್ರೆಡ್ ಆಗಿರ್ಬೋದು. ಈಗ ದೇಹ ಅಂತಂದ್ರೆ ಅದೊಂದು ಪಾರ್ಟಿಕಲ್ ಅಥವಾ ಬಾಡಿ ಅಂತ ಬಂದ್ಬಿಡುತ್ತೆ. ಅಟ್ ಎ ಟೈಮ್ ಅದು ಒಂದು ಪ್ಲೇಸ್ ನಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಆದ್ರೆ ಈ ಗುಣಗಳಿದೆಯಲ್ಲ, ಈಗ ನಾನು ಎಕ್ಸ್ಪ್ಲೈನ್ ಮಾಡಿದಂತಹ ಗುಣಗಳು, ಅವು ವೇವ್ ನೇಚರ್, ಅಂದ್ರೆ ಎಲ್ಲಿ ಬೇಕಾದ್ರೂ ಯೂನಿವರ್ಸ್ ತುಂಬಾ ತುಂಬಿಕೊಂಡಿರಬಹುದು. ಅಂದ್ರೆ ಯಾರೆಲ್ಲಾದ್ರೂ ಬೇಕಾದ್ರೂ ಇರುವಂತಹ ಗುಣಗಳಾಗಿರ್ಬೋದು. ಸೊ ಈ ಶಿವತ್ವ ಅಥವಾ ಈ ಶಿವನ ಗುಣಗಳು ವೇವ್ ನೇಚರ್ ರೀತಿ, ಅಂದ್ರೆ ಎಲ್ಲಿ ಬೇಕಾದ್ರೂ ಇರಬಹುದು, ಯಾರಲ್ಲಿ ಬೇಕಾದ್ರೂ ಇರಬಹುದು. ಅದನ್ನ ಸಾಧನೆಯ ಮುಖಾಂತರ ನಮ್ಮಲ್ಲಿ ನಾವು ಕಂಡುಕೊಳ್ಳೋದೆ ಆ ಶಿವನನ್ನ ಆ ರೀತಿ ಚಿತ್ರಿಸಿರುವಂತಹ ಒಂದು ಉದ್ದೇಶ. ವೇದಗಳಿಗೂ ಶಿವನಿಗೂ ಒಂದು ವಿಜ್ಞಾನ, ಇವುಗಳ ಮಧ್ಯೆ ಇರುವಂತ ಒಂದು ಕನೆಕ್ಷನ್ ಅಥವಾ ಅವುಗಳ ಮಧ್ಯೆ ಏನು ಸಂಬಂಧ, ಇದ್ರಲ್ಲಿ ವಿಜ್ಞಾನ ಇದೆಯಾ? ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ ವಿಜ್ಞಾನ ಇದೆ. ಈಗ ನೋಡಿ, ಶಿವನನ್ನ ಯಜುರ್ವೇದದಲ್ಲಿ ರುದ್ರ ಮಂತ್ರಗಳು ಬರುತ್ತೆ. ಶ್ರೀರುದ್ರಂ ಅಂತ ನಾವು ಕರಿತೀವಿ. ಈ ಶ್ರೀರುದ್ರಂನಲ್ಲಿ ಅಥವಾ ರುದ್ರ ಮಂತ್ರದಲ್ಲಿ 2 ಭಾಗಗಳಿದೆ. ಒಂದು ನಮಕ, ಇನ್ನೊಂದು ಚಮಕ ಅಂತ ಕರಿತೀವಿ. ನಮಕ ಮತ್ತು ಚಮಕಗಳಲ್ಲಿ ಶಿವನನ್ನ ಬೇರೆ ಬೇರೆ ರೀತಿ ವರ್ಣಿಸಲಾಗಿದೆ. ಅಂದ್ರೆ ಅದ್ರ ಬಗ್ಗೆ ವಿವರಣೆ ಇದೆ. ಶಿವ ಅಂದ್ರೆ ಏನು, ಅವನಿಗೆ ಹೇಗೆ ನಮಸ್ಕರಿಸಬೇಕು ಅನ್ನೋದನ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದರಲ್ಲೂ ಚಮಕದ 11ನೇ ಅನುವಾಕ, ಚಮಕ ಅಥವಾ ನಮಕದಲ್ಲಿ 11 ಅನುವಾಕಗಳಿದ್ದಾವೆ. ಟೋಟಲ್ 22 ಅನುವಾಕಗಳು ಅಂದ್ರೆ ಮಂತ್ರ, ರುದ್ರ ಮಂತ್ರ ಹೇಳುವಾಗ ಬರುವಂತ ಭಾಗಗಳಷ್ಟೇ. ಈ ಚಮಕದಲ್ಲಿ, ಅದರಲ್ಲಿ 11ನೇ ಅನುವಾಕದಲ್ಲಿ ಶಿವನನ್ನ ವರ್ಣಿಸ್ಲಿಕ್ಕೆ ನಂಬರ್ ಸೀರೀಸ್ ಅನ್ನ ಹೇಳ್ತಾರೆ. ಆಡ್ ನಂಬರ್ ಸೀರೀಸ್ ಮತ್ತೆ ಈವನ್ ನಂಬರ್ ಸೀರೀಸ್ 2 ಕೂಡ ಬರುತ್ತೆ. ಆ ಆಡ್ ನಂಬರ್ ಮತ್ತೆ ಈವನ್ ನಂಬರ್ ಸೀರೀಸ್ ಯಾಕಿದೆ, ಅದ್ರ ಹಿಂದೆ ಇರುವಂತ ವಿಜ್ಞಾನ ಏನು, ಶಿವನಿಗೂ ಅದಕ್ಕೂ ಕನೆಕ್ಷನ್ ಏನು ಅನ್ನೋದನ್ನ ಖಂಡಿತವಾಗ್ಲೂ ಎಕ್ಸ್ಪ್ಲೈನ್ ಮಾಡೋಣ. ಸೊ ನಮಗೆ ತಿಳಿದಿರುವ ವಿಜ್ಞಾನಕ್ಕೂ ಇದಕ್ಕೂ ನಾವು ಹೋಲಿಕೆ ಮಾಡಿ ಒಂದಷ್ಟು ವಿಷಯಗಳನ್ನು ತಿಳ್ಕೋಬಹುದು ಅಂತ ಹೇಳ್ತಾ ಇದ್ದೀವಿ. ಖಂಡಿತ ತಿಳ್ಕೋಬಹುದು. ಹಾಗಿದ್ರೆ ಅದೇನು ಅಂತ ನೋಡೋಣ. ಈಗ ನೋಡಿ, ಇಲ್ಲಿ ಚಮಕದಲ್ಲಿ 11ನೇ ಅನುವಾಕದಲ್ಲಿ ಬರುವಂತ ಒಂದು ಮಂತ್ರವನ್ನ ನಾನಿಲ್ಲಿ ಬರೆದಿದ್ದೇನೆ. ಏಕಾಚಮೆ, ತ್ರಿಸಶ್ಚಮೆ, ಪಂಚಚಮೆ, ಹಿಂಗೆ ಹೋಗ್ತಾ ಹೋಗ್ತಾ ಇಲ್ಲಿವರೆಗೂ ಈ ಮಂತ್ರದ ಭಾಗ ಬರುತ್ತೆ. ಇಲ್ಲಿ ಎಲ್ಲಾ ಒಂದು ಪದದ ಕೊನೆಯಲ್ಲಿ ಈ ಚಮೆ ಅನ್ನುವಂಥದ್ದನ್ನ ನೀವು ಅಬ್ಸರ್ವ್ ಮಾಡಬಹುದು. ಚಮೆ ಇದೆ, ತ್ರಿಸಶ್ಚಮೆ, ಇಲ್ಲೂ ಕೂಡ ಚಮೆ ಇದೆ. ನೀವು ಯಾವುದೇ ವರ್ಡ್ ಅನ್ನ ನೋಡಿ, ಚಮೆ 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 ಅಂತ ಬರ್ತಾ ಇದೆ. ಇಲ್ಲಿ ಚಮೆ ಅಂತಂದ್ರೆ ಅದರ ಆಶೀರ್ವಾದ ನನಗೆ ಸಿಗಲಿ ಅನ್ನೋದು ಅರ್ಥ. ಯಾವುದರ ಆಶೀರ್ವಾದ ನನಗೆ ಸಿಗಲಿ ಅಂತ ಈ ಮಂತ್ರ ಹೇಳ್ತಾ ಇದೆ. ಇಲ್ಲಿ ಆಕ್ಚುಲಿ ಇರುವಂತದ್ದೆಲ್ಲ ಬರೀ ನಂಬರ್ಸ್ಗಳು, ಆಡ್ ನಂಬರ್ ಸೀರೀಸ್ ಇದು. ಎಲ್ಲಿಂದ ಎಲ್ಲಿವರೆಗೂ ಆಡ್ ನಂಬರ್ ಸೀರೀಸ್ ಅನ್ನ ಹೇಳಿದ್ದಾರೆ? 1ರಿಂದ 33ರವರೆಗೆ ಬರುವಂತ ಆಡ್ ನಂಬರ್ ಸೀರೀಸ್ ಅನ್ನ ಇಲ್ಲಿ ಹೇಳಿದ್ದಾರೆ. ಹೇಗೆ ನೋಡಿ, ಇಲ್ಲಿ ಏಕಾಚಮೆ ಅಂತ ಇದೆ. ಇಲ್ಲಿ ಏಕ ಅಂತಂದ್ರೆ 1 ಅಂತ ಅರ್ಥ, ಅಂದ್ರೆ ನಂಬರ್ 1. ನೆಕ್ಸ್ಟ್ ತಿಸ್ರಶ್ಚಮೆ ಅಂತ ಇದೆ. ಇಲ್ಲಿ ತಿಸ್ರಶ್ಚಮೆ ಅಂತಂದ್ರೆ 3 ಅನ್ನುವಂತ ನಂಬರ್ ಬರ್ತಾ ಇದೆ. 1, ನೆಕ್ಸ್ಟ್ 3, ಅದಾದ್ಮೇಲೆ ಪಂಚಚಮೆ, ಪಂಚ ಮೀನ್ಸ್ 5. ನೆಕ್ಸ್ಟ್ ಸಪ್ತಚಮೆ, ಸಪ್ತ ಮೀನ್ಸ್ 7, ನವಚಮ, ನವ ಮೀನ್ಸ್ 9, ಏಕಾದಶ ಅಂದ್ರೆ 11. ಹಿಂಗೆ ನೋಡ್ಕೋತಾ ಹೋದ್ರೆ ತ್ರಯಸ್ತ್ರಿಂಶಶ್ಚಮೆ ಅಂತ ಬರ್ತಾ ಇದೆ. ತ್ರಯಸ್ತ್ರಿಂಶಶ್ಚಮೆ ಅಂತಂದ್ರೆ ಇಲ್ಲಿ ಬರುವಂತದ್ದು 33 ಅಂತ. 1ರಿಂದ 33ರವರೆಗೆ ಬರುವಂತಹ ಎಲ್ಲದರ ಆಶೀರ್ವಾದ ನನಗೆ ಸಿಗಲಿ ಅನ್ನುವಂಥದ್ದು ಈ ಮಂತ್ರದ ಅರ್ಥ. ಈ ನಂಬರ್ ಸೀರೀಸ್ ಅನ್ನ ನೀವು ಸರಿಯಾಗಿ ಅಬ್ಸರ್ವ್ ಮಾಡೋದಾದ್ರೆ, ನಾನು ಇಲ್ಲಿ ಬರೆದಿದ್ದೀನಿ ನೋಡಿ, 1 ಅಂತ ಬರೆದಿದ್ದೀನಿ. ಸ್ಕ್ವೇರ್ ರೂಟ್ ಆಫ್ 1 is 1 ಓನ್ಲಿ. ನೆಕ್ಸ್ಟ್ 1ಕ್ಕೆ 3ಅನ್ನ ಆಡ್ ಮಾಡ್ತಾ ಇದ್ದೀನಿ, ನನಗೆ 4 ಸಿಗುತ್ತೆ. ಸ್ಕ್ವೇರ್ ರೂಟ್ ಆಫ್ 4 is 2. ಸಿಮಿಲರ್ಲಿ 1 + 3 + 5 ನೋಡಿ, ಆಡ್ ನಂಬರ್ನ ಆಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆಡ್ ನಂಬರ್ ಸೀರೀಸ್ ಮಾತ್ರ ನಾನು ಇಲ್ಲಿ ಹೇಳ್ತಾ ಇರುವಂತದ್ದು. ಟೋಟಲ್ ನಮಗೆ 9 ಸಿಗುತ್ತೆ. ಸ್ಕ್ವೇರ್ ರೂಟ್ ಆಫ್ 9 is 3. ಇದೇ ತರ ನೀವು ಎಡಿಷನ್ ಅನ್ನ ಎಲ್ಲಿವರೆಗೂ ಮಾಡ್ತಾ ಹೋಗ್ಬೋದು. 1 + 3 + 5 + 7 + 9
ಹಂಗೆ ಕಂಟಿನ್ಯೂ ಆದ್ರೆ ಅಪ್ ಟು 33 ವರೆಗೂ ಹೋಗ್ಬೋದು. ಓಕೆ, ಈ ಆಡ್ ನಂಬರ್ ಸೀರೀಸ್ ಅನ್ನ 1, 3, 5, 7, 9, 11, 13 ಈ ತರ ಎಲ್ಲಿವರೆಗೂ ಹೇಳಿದ್ದಾರೆ? 33ರವರೆಗೂ ಹೇಳಿದ್ದಾರೆ ಈ ಮಂತ್ರದಲ್ಲಿ. ಈ ಆಡ್ ನಂಬರ್ ಸೀರೀಸ್ಗೂ ಶಿವನಿಗೂ ಅಂದ್ರೆ ಈ ರುದ್ರ ಮಂತ್ರಕ್ಕೂ ಏನೆಲ್ಲ ಕನೆಕ್ಷನ್ ಇದೆ ಅದನ್ನ ನೋಡೋಣ ಬನ್ನಿ. ಈಗ ನೋಡಿ, ಆ ಚಮಕದಲ್ಲಿ 11ನೇ ಅನುವಾಕದಲ್ಲಿ ಬಂದಂತಹ ಮಂತ್ರಗಳಿಗೂ ಅಟಾಮಿಕ್ ಆರ್ಬಿಟಲ್ಸ್ ಗಳಿಗೂ ಏನ್ ರಿಲೇಷನ್ ಇದೆ ಅಂತ ಹೇಳ್ತಾ ಇದ್ದೇನೆ. ಈಗ ನಾವಿಲ್ಲಿ ಸುತ್ತಮುತ್ತ ನೋಡ್ತಾ ಇರುವಂತ ಎಕ್ಸಿಸ್ಟೆನ್ಸ್ ಏನಿದೆ ಅದೆಲ್ಲ ಆಗಿರುವಂತದ್ದು ಆಟಮ್ಸ್ ಗಳಿಂದ. ಆಟಮ್ಸ್ ಅಲ್ಲಿ ಎನರ್ಜಿ ಲೆವೆಲ್ಸ್ ಗಳು ಬರುತ್ತೆ. ಅಂದ್ರೆ ಎಲೆಕ್ಟ್ರಾನ್ ಆಟಮ್ ನಲ್ಲಿ ಸುತ್ತುವಾಗ ಬೇರೆ ಬೇರೆ ಎನರ್ಜಿ ಲೆವೆಲ್ಸ್ ಅನ್ನ ಚೂಸ್ ಮಾಡಿಕೊಂಡು ಎಲೆಕ್ಟ್ರಾನ್ಸ್ ಗಳು ಕೂತ್ಕೋತವೆ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಅಲ್ಲಿ. ಈ ಎಲೆಕ್ಟ್ರಾನ್ ಆರ್ಬಿಟಲ್ಸ್ ಗಳಲ್ಲಿ ಯಾವ್ಯಾವ ಆರ್ಬಿಟಲ್ಸ್ ಗಳನ್ನ ಈ ನೇಚರ್ ಚೂಸ್ ಮಾಡಿದೆ ಅನ್ನೋದನ್ನ ನಾವ್ ಇದ್ರಲ್ಲಿ ನೋಡ್ಬೋದು. ನೋಡಿ, ಎಸ್ ಅನ್ನುವಂತ ಸಬ್ಶೆಲ್, ಅದರಲ್ಲಿ ಎಷ್ಟು ಆರ್ಬಿಟಲ್ಸ್ ಗಳಿದೆ ಅಂದ್ರೆ ಒಂದೇ. ನೆಕ್ಸ್ಟ್ ಪಿ ಅನ್ನುವಂತ ಸಬ್ಶೆಲ್ ಇದೆ, ಅದರಲ್ಲಿ 3 ಆರ್ಬಿಟಲ್ಸ್ ಗಳಿದೆ. ನೆಕ್ಸ್ಟ್ ಡಿ ಆರ್ಬಿಟಲ್ ಅಲ್ಲಿ 5, ಎಫ್ ಅಲ್ಲಿ 7, ಜಿ ನಲ್ಲಿ 9. ಇಲ್ಲಿ ನೋಡಿ, ನಂಬರ್ ಆಫ್ ಆರ್ಬಿಟಲ್ಸ್ ಇನ್ ಈಚ್ ಸಬ್ಶೆಲ್ is following odd number series which was explained in ಮಂತ್ರಗಳಲ್ಲಿ ಏನಿತ್ತು ಅದೇ ತರ ಇದೆ. ನಾವು ಇದನ್ನು ಈ ಮಂತ್ರವನ್ನು ಯಾಕೆ ಕನೆಕ್ಟ್ ಮಾಡಬೇಕು ಅಂತಂದ್ರೆ, ಒಂದು ಫಂಡಮೆಂಟಲ್ ಆಗಿ ಇದನ್ನ ನಾವು ತಿಳ್ಕೊಳ್ಳೇಬೇಕು. ಇಡೀ ಎಂಟೈರ್ ಯೂನಿವರ್ಸ್ ಅಲ್ಲಿ 2 ಎಂಟಿಟೀಸ್ ಗಳಿದ್ದಾವೆ. ಒಂದು ಈ ಫಿಸಿಕಲ್ ಎಕ್ಸಿಸ್ಟೆನ್ಸ್, ಇದನ್ನ ಪಾರ್ಟಿಕಲ್ ನೇಚರ್ ಅಂತ ಕರಿತೀವಿ, ಭೌತಿಕವಾಗಿ ನಮ್ಗೆ ಏನೇನ್ ಸಿಗ್ತಾ ಇದೆ ಅದು. ಇನ್ನೊಂದು ಕಾನ್ಶಿಯಸ್ನೆಸ್ ಫೀಲ್ಡ್, ಅಂದ್ರೆ ಪ್ರಜ್ಞಾಸ್ಥಿತಿ. ಇವೆರಡರಿಂದಾನೇ ಇಡೀ ಎಂಟೈರ್ ಯೂನಿವರ್ಸ್ ಡಿಸೈನ್ ಆಗಿರುವಂತದ್ದು. ಈಗ ನೋಡಿ, ಈ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಆಗಬೇಕು ಅಂದ್ರೆ ಮೊದಲು ಆಟಮ್ಸ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್, ಇಲ್ಲೊಂದು ಚಾಕ್ ಪೀಸ್ ಇದೆ, ನಮ್ಮ ಕೈಯಲ್ಲಿ ವಾಚ್ ಇದೆ, ಇಲ್ಲಿ ಬಟ್ಟೆಗಳಿದೆ. ಇದೆಲ್ಲ ಮಾಡಬೇಕು ಅಂತಂದ್ರೆ, ಇದೆಲ್ಲ ಹೀಗೆ ಇರಬೇಕು, ಇದು ಹೀಗೆ ವರ್ಕ್ ಆಗಬೇಕು ಅಂದ್ರೆ ಮೊದಲು ಇದನ್ನ ಯಾರಾದ್ರೂ ಡಿಸೈಡ್ ಮಾಡಿರ್ಬೇಕು, ಒಂದು ಡಿಸಿಷನ್ ಇರಬೇಕು. ಅದೇ ರೀತಿ ಈ ಸಂಪೂರ್ಣ ಯೂನಿವರ್ಸ್ ಸೃಷ್ಟಿ ಆಗಬೇಕು, ಇದೊಂದು ಆರ್ಗನೈಸ್ ಆಗಿ ರನ್ ಆಗಬೇಕು ಅಂತಂದ್ರೆ ಇದನ್ನ ಮಾಡ್ಲಿಕ್ಕೂ ಕೂಡ ಒಂದು ಡಿಸಿಷನ್ ಇದ್ದಿರ್ಲೇಬೇಕು. ಆ ಡಿಸಿಷನ್ ಆಗಿರುವಂತದ್ದೇ ಆ ಸೂಪರ್ ಕಾನ್ಶಿಯಸ್ನೆಸ್ ಇಂದ. ಓಕೆ, ಆ ಕಾನ್ಶಿಯಸ್ನೆಸ್ ಏನ್ ಮಾಡ್ತಿದೆ ಅಂತಂದ್ರೆ, ಎನರ್ಜಿ ಲೆವೆಲ್ಸ್ ಗಳನ್ನ ಎಲ್ಲಾ ಪಾಸಿಬಲ್ ವ್ಯಾಲ್ಯೂಸ್ ಕೊಡ್ತಾ ಇಲ್ಲ. ಎನರ್ಜಿ ಲೆವೆಲ್ಸ್ ಅಲ್ಲಿ ಎಸ್ ಅಲ್ಲಿ ಒಂದೇ ಒಂದು ಆರ್ಬಿಟಲ್ ಇರಬೇಕು, ಪಿ ನಲ್ಲಿ 3 ಆರ್ಬಿಟಲ್ಸ್ ಇರಬೇಕು, ಡಿ ನಲ್ಲಿ 5, ಎಫ್ ಅಲ್ಲಿ 7, ಈ ತರ ಆಡ್ ನಂಬರ್ಸ್ ಅನ್ನೇ ಡಿಸೈಡ್ ಮಾಡಿ ಸೃಷ್ಟಿ ಕಾರ್ಯವನ್ನ ಮಾಡಿದೆ ಆ ಸೂಪರ್ ಕಾನ್ಶಿಯಸ್ನೆಸ್. ಅದನ್ನೇ ನಮ್ಮ ವೇದ ಮಂತ್ರಗಳಲ್ಲಿ ಹೇಳಲಾಗಿದೆ, ಬೇರೇನೂ ಅಲ್ಲ. ಆಮೇಲೆ ಈ ಮಂತ್ರಗಳಲ್ಲಿ ಅಂದ್ರೆ ಶ್ರೀರುದ್ರಂನ ಚಮಕದ 11ನೇ ಅನುವಾಕದಲ್ಲಿ ಆಡ್ ನಂಬರ್ ಸೀರೀಸ್ ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎಲ್ಲಿಂದೆಲ್ಲಿವರೆಗೂ ಮಾಡಿದ್ದಾರೆ ನೋಡಿ, 1ರಿಂದ 33ರವರೆಗೆ ಮಾತ್ರ ಮಾಡಿದ್ದಾರೆ ಆ ಮಂತ್ರದ ಪ್ರಕಾರ. 33ರಿಂದ ನೆಕ್ಸ್ಟ್ ಆಡ್ ನಂಬರ್ ಸಿಗಲ್ವಾ ಅಂದ್ರೆ ಸಿಗುತ್ತೆ, 35, 37, 39 ಎಲ್ಲ ಸಿಗುತ್ತೆ. ಅದಕ್ಕೆ ಹೇಳೇ ಇಲ್ಲ. ಯಾಕೆ 1ರಿಂದ 33ರವರೆಗೆ ಕೊನೆ ಮಾಡಿದ್ದಾರೆ ಅಂತಂದ್ರೆ, ಬಿಕಾಸ್ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ, ಸನಾತನ ಸಂಸ್ಕೃತಿನಲ್ಲಿ 33 ಥರದ ದೇವತೆಗಳಿದ್ದಾರೆ. ಯಾರ್ಯಾರು 33 ಥರದ ದೇವತೆಗಳು? 11 ರುದ್ರರು, ಇಲ್ಲಿ ರುದ್ರ ಅಂದ್ರೆ ಶಿವ ಅಲ್ಲ, 11 ರುದ್ರರು ಬರ್ತಾರೆ. ಅದನ್ನ ಇಲ್ಲಿ ಬರೀತೀನಿ. 11 ರುದ್ರರು, 12 ಆದಿತ್ಯರು, 8 ವಸುಗಳು, ಅಷ್ಟವಸುಗಳು ಅಂತ ನಾವು ಕರಿತೀವಿ. ಆಕ್ಚುಲಿ ಮಹಾಭಾರತದ ಭೀಷ್ಮ ಒಬ್ಬ ವಸು. ಓಕೆ, ಅದಾದ್ಮೇಲೆ 2 ಅಶ್ವಿನಿ ದೇವತೆಗಳು, ಇಬ್ಬರು. ಸೊ ಇವರಿಷ್ಟು ಸೇರಿದ್ರೆ 33 ಆಗುತ್ತೆ. ಇಲ್ಲಿ ಇವೆಲ್ಲವೂ ಕೂಡ ಅಂದ್ರೆ ಟೋಟಲ್ 33 ಥರದ ದೇವತೆಗಳಿದೆಯಲ್ಲ, ದೇ ಆರ್ ಆಲ್ ರೆಪ್ರೆಸೆಂಟಿಂಗ್ 33 ಟೈಪ್ಸ್ ಆಫ್ ಎನರ್ಜೀಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಕ್ರಿಯೇಷನ್. ಈ ಕ್ರಿಯೇಷನ್ಗೆ ರೆಸ್ಪಾನ್ಸಿಬಲ್ ಆಗಿರುವಂತ ಬೇರೆ ಬೇರೆ ತರದ 33 ಎನರ್ಜಿ ಟೈಪ್ಸ್ಗಳು. ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ನಮ್ಮ ಈ ಶ್ರೀರುದ್ರಂನಲ್ಲಿ ಸೇರಿಸಿದ್ದಾರೆ. ಅಂದ್ರೆ ಆ ಸೂಪರ್ ಕಾನ್ಶಿಯಸ್ನೆಸ್ ಇದೆಯಲ್ಲ, ನಾವು ಅದನ್ನೇ ಶಿವ ಅಂತ ಅನ್ಕೋಬಹುದು. ಆ ಸೂಪರ್ ಕಾನ್ಶಿಯಸ್ನೆಸ್ ಈ ಫಂಡಮೆಂಟಲ್ ಎನರ್ಜೀಸ್ ಗಳ ಮುಖಾಂತರ ನಮಗೆ ಬರೀ ಆಡ್ ನಂಬರ್
ಮುಖಾಂತರನೇ ಕ್ರಿಯೇಷನ್ ಆಗಬೇಕು. ಒಂದು ಆಟಮ್ ಅಲ್ಲಿ ಬರೀ ಆಡ್ ನಂಬರ್ಸ್ ಮುಖಾಂತರನೇ ಕ್ರಿಯೇಷನ್ ಆಗಬೇಕು. ಈ ಒಂದು ಪ್ರಿನ್ಸಿಪಲ್ ಅನ್ನ ಡಿಸೈನ್ ಮಾಡಿದೆ ಅನ್ನೋದನ್ನ ನಾವು ಕನೆಕ್ಟ್ ಮಾಡ್ಕೋಬಹುದು. ವೀಕ್ಷಕರೇ, ನಾನಿಲ್ಲಿ ಹೇಳ್ತಾ ಇರುವಂತದ್ದು ಅಂದ್ರೆ ನಮ್ಮ ರುದ್ರ ಮಂತ್ರದಲ್ಲಿ ಬರುವಂತ ಆಡ್ ನಂಬರ್ ಸೀರೀಸು, ಈ ಅಟಾಮಿಕ್ ಆರ್ಬಿಟಲ್ಸು, ಇವೆಲ್ಲ ಸುಮ್ಮನೆ ಒಂದು ಯಾವುದೋ ಒಂದು ಕೋಇನ್ಸಿಡೆನ್ಸ್ ಅಲ್ಲ. ಹೇಗೆ ಈಗ ಶಿವನನ್ನ ಸೃಷ್ಟಿ ಸ್ಥಿತಿ ಲಯಕಾರಕ ಅಂತ ನಮ್ಮ ಪುರಾಣಗಳಲ್ಲಿ ಹೇಳಿದ್ದಾರೋ, ಸೃಷ್ಟಿ ಕಾರ್ಯ ಅಂತಂದ್ರೆ ಮೊದಲು ಕಾನ್ಶಿಯಸ್ನೆಸ್ ಇಂದ ಡಿಸೈಡ್ ಆಗಬೇಕು ಅಂತ ನಾನು ಹೇಳಿದ ಹಾಗೆ, ಆ ಡಿಸಿಷನ್ ಮೇಕಿಂಗ್ ಇದಾಗಿರ್ಬೋದು. ಇದೆಲ್ಲ ಸುಮ್ಮನೆ ಒಂದು ಕೋಇನ್ಸಿಡೆನ್ಸ್ ಖಂಡಿತ ಆಗಿರ್ಲಿಕ್ಕಿಲ್ಲ. ಈಗ ನಾವು ಆಡ್ ನಂಬರ್ ಸೀರೀಸ್ ಅನ್ನ ಚಮಕದ 11ನೇ ಅನುವಾಕದಲ್ಲಿ ನಾವು ನೋಡಿದ್ವಿ. ಅದೇ ಶ್ರೀರುದ್ರಂನ 11ನೇ ಚಮಕದಲ್ಲಿ ಇನ್ನೊಂದು ಮಂತ್ರ ಬರುತ್ತೆ. ನಾನು ಇಲ್ಲಿ ಅದನ್ನ ಬರೆದಿದ್ದೇನೆ. ಇಲ್ಲಿ ಲಿಟ್ರಲಿ ಇಟ್ ಇಸ್ ಸೀರೀಸ್ ಆಫ್ ಫೋರ್ಸ್. ಸೀರೀಸ್ ಆಫ್ ಫೋರ್ಸ್ ಅಂತಂದ್ರೆ 4, 4ಕ್ಕೆ 4ನ್ನ ಆಡ್ ಮಾಡಿದ್ರೆ 8, 8ಕ್ಕೆ 4ನ್ನ ಆಡ್ ಮಾಡಿದ್ರೆ 12, ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ತೀವಿ ಅಪ್ ಟು 48ರವರೆಗೆ. ಅಂದ್ರೆ ಇಲ್ಲಿ ನಮಗೆ ಒಂದು ಸಿಗ್ತಾ ಇರುವಂತದ್ದು ಅರ್ಥಮೆಟಿಕ್ ಪ್ರೋಗ್ರೆಷನ್ ವಿತ್ ಕಾಮನ್ ಡಿಫರೆನ್ಸ್ ಇಸ್ 4 ಅಂತ ಒಂದು ನಂಬರ್ ಸೀರೀಸ್ ಅನ್ನ ಈ ಮಂತ್ರದಲ್ಲಿ ಹೇಳಿದ್ದಾರೆ. ಆಸ್ ಯೂಶುವಲಿ ಕ್ಷಮೆ ಅಂತಂದ್ರೆ ಅದರ ಆಶೀರ್ವಾದ ನನಗೆ ಸಿಗಲಿ, ಈ ನಂಬರ್ಗಳ ಆಶೀರ್ವಾದ ನನಗೆ ಸಿಗಲಿ ಅನ್ನುವಂತ ಅರ್ಥ. ಆ ನಂಬರ್ಸ್ ಗಳನ್ನ ಈಗ ತೋರಿಸ್ತೀನಿ ನೋಡಿ. ಚತಸ್ರಶ್ಚನ್ ಮೇ ಅಂತ ಇದೆ. ಇಲ್ಲಿ ಚತಸ್ರ ಅಂತಂದ್ರೆ 4 ಅನ್ನ ತೋರಿಸ್ತಾ ಇದೆ. ಅದಾದ್ಮೇಲೆ ಇಲ್ಲಿ ಮೇಷ್ಠೌಚಮೆ ಅಂತ ಇದೆ. ಇಲ್ಲಿ ಬಿಡಿಸಿ ಬರೆದ್ರೆ ಇಲ್ಲಿ ಅಷ್ಟ ಅಂತ ಸಿಗುತ್ತೆ. ಅಷ್ಟ ಅಂತಂದ್ರೆ ಎಷ್ಟು? 8. ಸಿಮಿಲರ್ಲಿ ದ್ವಾದಶ ಅಂದ್ರೆ 12, 4, 8, 12. ಅದಾದ್ಮೇಲೆ ಷೋಡಶಚಮೆ, ಷೋಡಶ ಅಂತಂದ್ರೆ 16, ವಿಂಶತಿ ಮೀನ್ಸ್ 20. ಓಕೆ, ಹೀಗೆ ಕಂಟಿನ್ಯೂ ಆಗ್ತಾ ಹೋಗಿ ಇಲ್ಲಿವರೆಗೂ ಬರುತ್ತೆ ಚತ್ವಾರಿಂಶತ ಅಂತ. ಅಂದ್ರೆ ಇದರ ಅರ್ಥ 48 ಅಂತ. ಈ ನಂಬರ್ ಸೀರೀಸ್ ಅನ್ನ ಈ ಮಂತ್ರದಲ್ಲಿ ಚಮಕದಲ್ಲಿ ಯಾಕೆ ಹೇಳಿದ್ದಾರೆ? ಆಕ್ಚುಲಿ ಈ ಸೀರೀಸ್ ಆಫ್ ಫೋರ್ಸ್ ಅಂತ ಇದೆಯಲ್ಲ, ದಿಸ್ ರೆಪ್ರೆಸೆಂಟ್ಸ್ ಫಾರ್ಮೇಶನ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್. ಅಂದ್ರೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಫಾರ್ಮ್ ಆಗೋದನ್ನ ಮತ್ತೆ ಅದು ಸ್ಟೇಬಲ್ ಆಗೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹೇಗೆ ಅದು ನೋಡೋಣ. ಈಗ ಸೀರೀಸ್ ಆಫ್ 4 ಆ ಮಂತ್ರದಲ್ಲಿ ಎಕ್ಸ್ಪ್ಲೈನ್ ಮಾಡಿದ ಹಾಗೆ, ನಾವು ಈ ಎಕ್ಸಿಸ್ಟೆನ್ಸ್ ನಲ್ಲಿ ಆ ಸೀರೀಸ್ ಆಫ್ ಫೋರ್ಸ್ ಯಾವ ರೋಲ್ ಅನ್ನ ಪ್ಲೇ ಮಾಡ್ತಾ ಇದೆ ಅಂತ ನಾವು ನೋಡ್ಬೋದು. ಈಗ ಫಸ್ಟ್ ಕಾರ್ಬನ್ ವಿಚಾರವನ್ನ ಮಾತಾಡೋಣ. ಕಾರ್ಬನ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಇನ್ ಅವರ್ ಎಕ್ಸಿಸ್ಟೆನ್ಸ್. ಅದರಲ್ಲೂ ಲೈಫ್ ಎಕ್ಸಿಸ್ಟ್ ಆಗ್ಬೇಕು ಅಂದ್ರೆ ಕಾರ್ಬನ್ ಬೇಕೇ ಬೇಕು. ಇಲ್ಲಿ ನೋಡಿ, ಕಾರ್ಬನ್ ನ ವೇಲೆನ್ಸಿ ಬಂದ್ಬಿಟ್ಟು 4. ಅಂದ್ರೆ ಕಾರ್ಬನ್ ನಲ್ಲಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಗಳಿದೆ. ಅದರಿಂದಾಗಿ ಅದು 4 ಸ್ಟೇಬಲ್ ಕೋವಲೆಂಟ್ ಬಾಂಡ್ ಗಳನ್ನ, ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್ಸ್ ಗಳನ್ನ ಅದು ಮಾಡ್ಕೋಬಹುದು. ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್ ಗಳನ್ನ ಮಾಡ್ಕೊಂಡ್ರೆ it can form tetrahedral shape. Tetrahedral shape is a fundamental stable unit in long chain polymers. Long chain polymers ಯಾವುದು? ಈ ಪ್ಲಾಸ್ಟಿಕ್ಸ್ ಗಳು, ಪ್ರೋಟೀನ್ಸ್, DNA ಇವುಗಳೆಲ್ಲ. ಸೊ ನಂಬರ್ 4 is playing very important role here. Similarly, ಆಟಮ್ಸ್ ಗಳು ಕಂಬೈನ್ ಆಗಿ ಒಂದು ಮಾಲಿಕ್ಯೂಲ್ ನ ಫಾರ್ಮ್ ಮಾಡಿದ್ರೆ, ಸ್ಟೇಬಲ್ ಮಾಲಿಕ್ಯೂಲ್ ಆಗ್ಬೇಕು ಅಂತಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಗಳು ಇರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಈ ನೇಚರ್. ಅಂದ್ರೆ ಅದನ್ನ ಆಕ್ಟೇಟ್ ರೂಲ್ ಅಂತ ಕರಿತೀವಿ. ಸೊ ಇಲ್ಲಿ ನಂಬರ್ 8 ಇಸ್ ಪ್ಲೇಯಿಂಗ್ ದ ರೋಲ್. ನಾವು ಅದೇ ತರ ಈ ಸ್ಟಾರ್ಸ್ ಅಲ್ಲಿ ಕಾರ್ಬನ್ ಹೇಗ್ ಫಾರ್ಮ್ ಆಗುತ್ತೆ ಅಂತಂದ್ರೆ 3 ಹೀಲಿಯಂ ನ್ಯೂಕ್ಲಿಯಸ್ ಗಳು ಕಂಬೈನ್ ಆಗಿ ಒಂದು ಸ್ಟೇಬಲ್ ಕಾರ್ಬನ್ 12 ಐಸೋಟೋಪ್ಸ್ ಅನ್ನ ಕೊಡ್ತಾ ಇದೆ. ಸೊ ಕಾರ್ಬನ್ 12 ಇಸ್ ಅ ಮೋಸ್ಟ್ ಸ್ಟೇಬಲ್ ಐಸೋಟೋಪ್ ಆಫ್ ಕಾರ್ಬನ್. ಓಕೆ, ಸೊ ಹಾಗಾಗಿ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಲಿಟ್ರಲಿ ಈ ಯೂನಿವರ್ಸ್ ಒಂದ್ಸಾರಿ ಎಕ್ಸಿಸ್ಟೆನ್ಸ್ ಅಂದ್ರೆ ಮ್ಯಾಟರ್ ನ ಕ್ರಿಯೇಟ್ ಮಾಡಾದ್ಮೇಲೆ ಆ ಮ್ಯಾಟರ್ ಸ್ಟೆಬಿಲಿಟಿ ಅಟೈನ್ ಮಾಡ್ತಿರುವಂತದ್ದು ಈ ಈವನ್ ನಂಬರ್ ಅಂದ್ರೆ ಸೀರೀಸ್ ಆಫ್ ಫೋರ್ಸ್ ಅಲ್ಲಿ. ಸೊ ಈ 4, 8, 12, 16 ಇದ್ರ ಮೇಲೆ. ಹಾಗಾಗಿ ಈ ಮಂತ್ರಗಳ ಮುಖಾಂತರ ಆ ಸ್ಟೆಬಿಲಿಟಿಯನ್ನ, ಈ ಸ್ಟ್ರಕ್ಚರಲ್ ಬ್ಯಾಲೆನ್ಸ್ ಅನ್ನ, ಯೂನಿವರ್ಸ್ ನ ಅಥವಾ ಈ ಎಕ್ಸಿಸ್ಟೆನ್ಸ್ ನ ಸ್ಟ್ರಕ್ಚರಲ್ ಬ್ಯಾಲೆನ್ಸ್ ಅನ್ನ ಹೇಳಿರಬಹುದು ಅಂತ ನಾವು ಖಂಡಿತವಾಗ್ಲೂ ಲಿಂಕ್ ಮಾಡಬಹುದು. ಇದೆಲ್ಲ ಬರೀ ಒಂದು ಕೋಇನ್ಸಿಡೆನ್ಸ್ ಅಷ್ಟೇ ಅಲ್ಲ. ಮಂದೀಶ್ ಅವರೇ, ಶ್ರೀರುದ್ರಮಿನ 11ನೇ ಅನುವಾಕದಲ್ಲಿ ಬರುವಂತಹ ಶ್ಲೋಕ ಮತ್ತು ಅದರ ಹಿಂಗಡೆ ವಿಜ್ಞಾನ ಇದೆಯಾ ಇಲ್ವಾ ಅನ್ನುವಂತ ಒಂದು ಅನ್ವೇಷಣೆ
ಅದರ ಬಗ್ಗೆ ತುಂಬಾ ಸಂಕ್ಷಿಪ್ತವಾಗಿ ಡೀಟೇಲ್ ಆಗಿ ಚೆನ್ನಾಗಿ ತಿಳಿಸಿದಿರಿ. ಇನ್ನು ಅದನ್ನ ಇನ್ನೇನಾದ್ರೂ ಕನ್ಕ್ಲೂಡ್ ಮಾಡಂಗಿದ್ರೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಕನ್ಕ್ಲೂಷನ್ನು ಹೀಗೇನೆ ನಾವು ಕೊಡ್ಬೋದು. ಈಗ ಚಮಕದ 11ನೇ ಅನುವಾಕದಲ್ಲಿ ಬಂದಂತ ಆಡ್ ನಂಬರ್ ಸೀರೀಸು ಅಂದ್ರೆ 1 to 33 ನಾವೇನ್ ಹೇಳಿದ್ವಿ, ದಟ್ ಈಸ್ ರೆಪ್ರೆಸೆಂಟಿಂಗ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದಿಸ್ ನೇಚರ್. ಅಂದ್ರೆ ಎನರ್ಜಿ ಲೆವೆಲ್ಸ್ ಗಳು ಹೀಗೆ ಇರಬೇಕು ಅನ್ನೋದು ಆ ಮಂತ್ರದ ಆಡ್ ನಂಬರ್ ನಿಯಮವನ್ನ ಹೇಳ್ತಿದೆ ಆ ಸೃಷ್ಟಿಯ ನಿಯಮವನ್ನ ಹೇಳ್ತಾ ಇರಬಹುದು. ಹ್ಮ್. ಅದೇ ತರ ಈವನ್ ನಂಬರ್ ಸೀರೀಸು ಅದು ಏನನ್ನ ಹೇಳ್ತಾ ಇದೆ ಅಂತಂದ್ರೆ, ಆ ಬೇಸಿಕ್ ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡಿಕೊಂಡು ಯಾವುದೋ ಒಂದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಬಂತಲ್ಲ, ಹ್ಮ್. ಆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಹೇಗೆ ಸ್ಟೆಬಿಲಿಟಿಯನ್ನ ಅಟೈನ್ ಮಾಡ್ತಾ ಇದೆ ಅನ್ನೋದನ್ನ ಆ ಸೀರೀಸ್ ಆಫ್ ಫೋರ್ಸ್ ಅಂದ್ರೆ ಈವನ್ ನಂಬರ್ ಸೀರೀಸ್ ಏನಿತ್ತು ಅದು ಹೇಳ್ತಾ ಇದೆ ಅಂತ ನಾವು ತಿಳ್ಕೊಬಹುದು. ಈ 2 ಶ್ಲೋಕಗಳನ್ನ ನೋಡಿದಾಗ ನನಗೆ ನೆನಪಾಗಿದ್ದು, ಮುಂಚೆ PUC ಫಸ್ಟ್ ಇಯರ್ PUC ಅಲ್ಲಿ ಮೊದಲನೇ ಪಾಠ ಇತ್ತು ಫಿಸಿಕಲ್ ವರ್ಲ್ಡ್ ಅಂತ. ಹೌದು, ಅಲ್ಲಿ ಸೃಷ್ಟಿ ಬಗ್ಗೆ ಇದೇ ರೀತಿ ಹೇಳ್ತಾರೆ. ಹೌದು, ಸೃಷ್ಟಿ ಆಗೋದಕ್ಕೆ ಕಾರಣ 4 ಫೋರ್ಸಸ್, ಫಂಡಮೆಂಟಲ್ ಫೋರ್ಸಸ್ ಅಂತ. ಹೌದು, ಅದನ್ನ ನೀವು ಹೇಳಿದಾಗ ನಾನು ಅದಕ್ಕೆ ರಿಲೇಟ್ ಮಾಡ್ಕೊಂತಿದ್ದೆ. ಸೃಷ್ಟಿ ಈ ನೇಚರ್ ತಗೊಂಡಾಗ ಇಟ್ಸ್ ಮ್ಯಾಟರ್ ಅಂಡ್ ಎನರ್ಜಿ, ಹೌದು, ಅಥವಾ ಮ್ಯಾಟರ್ ಅಂಡ್ ವೇವ್ ನೇಚರ್. ನೀವು ಕಾನ್ಶಿಯಸ್ನೆಸ್ ಅಂದಾಗ ವಿ ಕ್ಯಾನ್ ರಿಲೇಟ್ ದೋಸ್ ಕಾನ್ಶಿಯಸ್ನೆಸ್ ವಿಚ್ ಇಸ್ ದಿ ರೀಸನ್ ಫಾರ್ ಫಾರ್ಮೇಶನ್ ಆಫ್ ದಿಸ್ ಮ್ಯಾಟರ್, ಹೌದು, ದೋಸ್ ಫಂಡಮೆಂಟಲ್ ಫೋರ್ಸಸ್. ಹೌದು. ಸೊ ಹೇಳುವಂತ ಪದಗಳು ಬೇರೆ ಇರಬಹುದು, ಕೊನೆಗೆ ವಿಜ್ಞಾನ ಅದೇ ಅಂತ, ಆ ಬೇಸಿಕ್ ಪ್ರಿನ್ಸಿಪಲ್ಸ್ ಒಂದೇ ಬರುತ್ತೆ ಅಂತ. ಧನ್ಯವಾದಗಳು. ಇನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ಶಿವರಾತ್ರಿಯ ವಿಶೇಷತೆ, ಶಿವನ ಗುಣಗಳು, ಹಾಗೆ ಶಿವನನ್ನ ಸ್ತುತಿಸ್ಲಿಕ್ಕೆ ನಾವು ಜಪ ಮಾಡುವಂತ ಶ್ರೀರುದ್ರ ಮಂತ್ರದಲ್ಲಿ ವಿಜ್ಞಾನ, ಹೀಗೆ ನಮ್ಮ ಫೋರಮಿನ ಒಂದು ಉದ್ದೇಶ ಕೂಡ ಅದೇ ಆಗಿದೆ. ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ವೇದಗಳು, ಪುರಾಣಗಳು, ಅವುಗಳಲ್ಲಿ ವಿಜ್ಞಾನ ಇದೆಯಾ, ನಾವು ವಿಜ್ಞಾನ ಗೊತ್ತಿತ್ತಾ ಅನ್ನುವಂತ ಒಂದು ಅನ್ವೇಷಣೆ, ಅದನ್ನು ಹುಡುಕುವಂತ ಒಂದು ಪ್ರಯತ್ನ ಕೂಡ ನಮ್ಮಿಂದ ಸತತವಾಗಿ ಆಗ್ತಿದೆ. ಅದರಲ್ಲಿ ಇದು ಒಂದು ಪ್ರಯತ್ನ. ಹಾಗೆ ಅಜ ಅನ್ನುವಂಥದ್ದು ಕೂಡ ಶಿವನ ಹೆಸರೇ ಆಗಿದೆ. ಹೌದು. ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಚಿಕೆ ಸುಮಾರು ಒಂದಷ್ಟು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದೆ ಅಂತ ನಿರೀಕ್ಷಿಸ್ತೇನೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿಯ ಶುಭಾಶಯಗಳು. ಧನ್ಯವಾದಗಳು.